ಹಾಯ್ ನಮಸ್ತೆ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಜಲಗೋಳ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಶಿಕ್ಷಕ ಪರೀಕ್ಷೆಗೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದ್ದು, ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮೊದಲಿಗೆ 6ರಿಂದ 10ನೇ ತರಗತಿವರೆಗಿನ ಜಿಯೋಗ್ರಫಿ ಒಂದು ಕ್ಲಾಸ್ಗಳನ್ನು ಮಾಡ್ತಿದ್ದೀವಿ. ಈ ಒಂದು ಜಿಯೋಗ್ರಫಿ ಸರಣಿಗಳು ಮುಗಿದ ನಂತರ ಕನ್ನಡ, ಇಂಗ್ಲೀಷ್, ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಅಥವಾ GK ಕ್ವಶನ್ಸ್ಗಳ ವಿಡಿಯೋಗಳಾಗಿರ್ಬೋದು ನಿರಂತರವಾಗಿ ಕೊಡ್ತಾ ಹೋಗ್ತೀವಿ. ಓಕೆನಾ? ಮುಂಬರುವಂಥ ಸಿಲೆಬಸ್ ಏನಿದೆಯೋ ಶಿಕ್ಷಕ ಪರೀಕ್ಷೆಗೆ ಸಂಬಂಧಿಸಿದಂಥ ಸಿಲೆಬಸ್ ಪ್ರಕಾರವೇ ವಿಡಿಯೋಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದರ ಪ್ರಕಾರವೇ ಒಂದು ಯೋಜಿತ ರೀತಿಯಲ್ಲಿ ಒಂದು ವಿಡಿಯೋ ಸರಣಿಗಳನ್ನು ಮಾಡ್ತಾ ಹೋಗೋಣ. ಲೈವ್ ತರಗತಿಗಳನ್ನು ಶುರು ಮಾಡಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಒಂದು ಗುಣಮಟ್ಟದ ಕಲಿಕೆ ಆಗಬೇಕು. ಓಕೆನಾ? ಸುಮ್ಮನೆ ಬರೋದು, ವಿಡಿಯೋ ನೋಡೋದು, ಹೋಗೋದು ಆಗಬಾರ್ದು. ಒಂದು ಉತ್ತಮವಾದ ಕಲಿಕೆ ಆಗಬೇಕು. ಆ ಒಂದು ವಿಡಿಯೋದಿಂದ ಏನಾದರೂ ನಾವು ಕಲಿತು ಅನ್ನೋವಂಥ ಒಂದು ತೃಪ್ತಿ ನಮ್ಮಲ್ಲಿ ಸಿಗಬೇಕು. ಆ ಒಂದು ರೀತಿಯಲ್ಲಿ ನಾವು ಕ್ಲಾಸ್ಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ದಯವಿಟ್ಟು ನಮ್ಮ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ನಮ್ಮ ಲೈವ್ ತರಗತಿಗಳನ್ನು ಶುರು ಮಾಡಿದಾಗ ಒಂದು ಉತ್ತಮವಾದ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿನ ಮೊದಲ ಪ್ರಶ್ನೆ, ಭೂಮಿಯ ಜಲರಾಶಿಯ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ. ಮೊದಲ ಹೇಳಿಕೆ, ಭೂಮಿಯನ್ನು ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಎಂದು ಕರೆಯಲಾಗುತ್ತದೆ. ಎರಡನೇ ಹೇಳಿಕೆ, ಭೂಮಿ ಮೇಲ್ಮೈಯ 70.78% ಭಾಗ ನೀರಿನಿಂದ ಆವರಿಸಲ್ಪಟ್ಟಿದೆ. ಮೂರನೇ ಹೇಳಿಕೆ, ಭೂಮಿಯ ಮೇಲಿನ ಒಟ್ಟು ಜಲರಾಶಿ 361 ದಶಲಕ್ಷ ಚದುರ ಕಿಲೋಮೀಟರ್ ಅಂತ 3 ಹೇಳಿಕೆಗಳಿದ್ದಾವೆ. ಸ್ನೇಹಿತರೆ, ಈ 3 ಹೇಳಿಕೆಗಳನ್ನು ಗಮನಿಸಿದಾಗ ಕೊಟ್ಟಿರುವಂಥ ಹೇಳಿಕೆಗಳು ಈ 3 ಕೂಡ ಸರಿ ಇದೆ. ಓಕೆನಾ? ಈ 3 ಹೇಳಿಕೆನೂ ಕೂಡ ಸರಿ ಇರುವಂಥದ್ದು. ಭೂಮಿಯನ್ನು ನೀಲಿ ಗ್ರಹ, ಜಲಾವೃತ ಗ್ರಹ ಅಂತಾರೆ. ಹೌದು. ಭೂಮಿಯ ಮೇಲೆ 70.78% ನೀರಿನಿಂದ ಆವರಿಸಿರುವಂಥದ್ದು. ಸೊ ಇದು ಕೂಡ ಸರಿ ಇದೆ. ಇನ್ನು ಮೂರನೇ ಹೇಳಿಕೆ ಇದೆಯಲ್ಲ, ಒಟ್ಟು ಜಲರಾಶಿಯ ಪ್ರಮಾಣ ಎಷ್ಟಿದೆ ಅಂತ ಅಂದರೆ 361 ದಶಲಕ್ಷ ಚದುರ ಕಿಲೋಮೀಟರ್. ಸೊ ಹಾಗಾಗಿ ಈ 3 ಹೇಳಿಕೆನೂ ಕೂಡ ಸರಿ. ಇನ್ನು ಎರಡನೇ ಪ್ರಶ್ನೆ ಇದು, ಸಾಗರ ಮತ್ತು ಸಮುದ್ರಗಳ ಬಗ್ಗೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಸಾಗರ ಮತ್ತು ಸಮುದ್ರಗಳ ಬಗ್ಗೆ ಇರುವಂಥ ಹೇಳಿಕೆಗಳಿದು. ಸಾಗರಗಳು ಭೂಖಂಡಗಳ ನಡುವೆ ಹಂಚಿಕೆ ಆಗಿರುವಂತಹ ವಿಶಾಲವಾದ ಜಲರಾಶಿಗಳು. ಎರಡನೇ ಹೇಳಿಕೆ, ಸಮುದ್ರಗಳು ಸಾಗರದ ಭಾಗಗಳಾಗಿದ್ದು ಭೂಭಾಗದೊಳಗೆ ಚಾಚಿಕೊಂಡಿರುತ್ತವೆ. ಮತ್ತೊಂದು ಹೇಳಿಕೆ ಇದೆ, ಸಾಗರವು ಸಮುದ್ರಕ್ಕಿಂತ ವಿಸ್ತಾರದಲ್ಲಿ ಚಿಕ್ಕದಾಗಿರುತ್ತದೆ. ಓಕೆನಾ? ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ. ಓಕೆನಾ? ಮೊದಲ ಹೇಳಿಕೆ ಮತ್ತು ಎರಡನೇ ಹೇಳಿಕೆ ಸರಿ ಇದೆ. ಮೂರನೇ ಹೇಳಿಕೆ ನೋಡಿ, ಇಲ್ಲಿ ಸಾಗರವು ಸಮುದ್ರಕ್ಕಿಂತ ವಿಸ್ತಾರದಲ್ಲಿ ಚಿಕ್ಕದಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾದ ಹೇಳಿಕೆ. ಓಕೆನಾ? ಸಾಗರವು ಸಮುದ್ರಕ್ಕಿಂತ ತುಂಬ ದೊಡ್ಡದಾದ ಅಥವಾ ವಿಸ್ತಾರವಾದ ಒಂದು ಜಲರಾಶಿ ಆಗಿರುವಂಥದ್ದು. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪು. ಮೂರನೇ ಪ್ರಶ್ನೆ ಇದು, ಕಾರಿ ಮತ್ತು ಕೊಲ್ಲಿಗಳ ಬಗ್ಗೆ ಯಾವುದು ಸರಿಯಾಗಿದೆ ಅಂತ. ಕಾರಿಯು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದೆ. ಎರಡನೇ ಹೇಳಿಕೆ, ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಂತಹ ಅರ್ಧ ವೃತ್ತಾಕಾರದ ಸಮುದ್ರ ಭಾಗವನ್ನೇ ನಾವು ಕೊಲ್ಲಿ ಅಂತ ಕರಿತೀವಿ. ಮೂರನೇ ಹೇಳಿಕೆ, ಮನ್ನರ್ ಕಾರಿ ಮತ್ತು ಬಂಗಾಳ ಕೊಲ್ಲಿಗಳು ಇವುಗಳಿಗೆ ಕ್ರಮವಾಗಿ ಉದಾಹರಣೆಗಳು. ಓಕೆನಾ? ಕಾರಿ ಕೊಲ್ಲಿಗಳ ಬಗ್ಗೆ ಇರುವಂಥ ಮಾಹಿತಿ ಇದು. ಸೊ ಈ ಹೇಳಿಕೆಗಳನ್ನು ನೋಡಿದಾಗ ಈ ಪ್ರಶ್ನೆಗೂ ಕೂಡ ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿದೆ. ಓಕೆನಾ? ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಕಾರಿ ಅಂತಂದರೆ ಏನು ಅಂತಂದರೆ ಸಾಗರ ಅಥವಾ ಸಮುದ್ರದ ಒಂದು ಕಿರಿದಾದ ಉದ್ದವಾದ ಭಾಗವನ್ನು ನಾವು ಕಾರಿ ಅಂತ ಕರಿತೀವಿ. ಸೊ ಈ ಕಾರಿಗೆ ಉದಾಹರಣೆ ಯಾವುದು? ಮನ್ನರ್ ಕಾರಿ. ಓಕೆನಾ? ಇನ್ನು ಭೂಭಾಗದಿಂದ ಸುತ್ತುವರಿಯಲ್ಪಟ್ಟಂಥ ಅರ್ಧ ವೃತ್ತಾಕಾರದ ಸಮುದ್ರದ ಭಾಗವನ್ನು ಕೊಲ್ಲಿ ಅಂತ ಕರಿತೀವಿ. ಅದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ ಬಂಗಾಳ ಕೊಲ್ಲಿ. ಓಕೆನಾ? ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆ ಇದು, ಜಲಸಂಧಿ ಮತ್ತು ಭೂಸಂಧಿಗಳ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಈ ಥರ ಇದೆ, ಎರಡು ವಿಶಾಲ ಜಲರಾಶಿಗಳನ್ನು ಸಂಪರ್ಕಿಸುವಂತಹ ಕಿರಿದಾದ ಜಲಭಾಗವನ್ನೇ ಜಲಸಂಧಿ ಅಂತ ಕರಿತೀವಿ ಅಂತ ಇದೆ. ಎರಡನೇ ಹೇಳಿಕೆ, ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುವಂತಹ ಕಿರಿದಾದ ಭೂಭಾಗವನ್ನು ಭೂಸಂಧಿ ಅಂತ ಕರಿತೀವಿ. ಮೂರನೇ ಹೇಳಿಕೆ ಇದೆ, ಪನಾಮ ಕಾಲುವೆ ಒಂದು ಪ್ರಮುಖ ಜಲಸಂಧಿಯಾಗಿದೆ ಅಂತ. ಓಕೆನಾ? ಸೊ ಈ ಹೇಳಿಕೆಗಳನ್ನು ನೋಡಿದಾಗ ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಓಕೆನಾ? ಎರಡು ವಿಶಾಲವಾದ ಜಲರಾಶಿಗಳನ್ನು ಸಂಪರ್ಕಿಸುವಂತಹ ಒಂದು ಚಿಕ್ಕದಾದ ಅಥವಾ ಕಿರಿದಾದ ಜಲಭಾಗವನ್ನು ಜಲಸಂಧಿ ಅಂತ ಕರಿತೀವಿ. ಸರಿ ಇದೆ.
ಇನ್ನು ಎರಡು ದೊಡ್ಡದಾದ ಭೂರಾಶಿಗಳನ್ನು ಸಂಪರ್ಕಿಸುವಂತಹ ಒಂದು ಚಿಕ್ಕ ಭೂಭಾಗವನ್ನು, ಎರಡು ದೊಡ್ಡ ಭೂರಾಶಿಗಳಿರ್ತವೆ, ಅದನ್ನು ಸಂಪರ್ಕ ಮಾಡುವಂಥ ಒಂದು ಚಿಕ್ಕ ಭೂಭಾಗವನ್ನು ಭೂಸಂಧಿ ಅಂತ ಕರಿತೀವಿ. ಸೊ ಈ ಹೇಳಿಕೆಯನ್ನು ಕೂಡ ಸರಿ ಇದೆ. ಆದರೆ ಮೂರನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪಾಗಿರುವಂಥದ್ದು. ಪನಾಮ ಕಾಲುವೆ ಒಂದು ಜಲಸಂಧಿ ಅಲ್ಲ, ಇದು ಭೂಸಂಧಿ. ಓಕೆನಾ, ಪನಾಮ ಕಾಲುವೆ ಭೂಸಂಧಿ ಆಗಿದೆ. ಸೊ ಹಾಗಾಗಿ ಮೊದಲ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. 5ನೇ ಪ್ರಶ್ನೆ ಇದು ಸಾಗರ ತಳದ ಭೂಸ್ವರೂಪಗಳ ಬಗ್ಗೆ ಇರುವಂಥ ಹೇಳಿಕೆಗಳಿವು. ನೋಡಿ, ಮೊದಲ ಹೇಳಿಕೆ ಸಾಗರ ತಳವನ್ನು ಗುಣಲಕ್ಷಣಗಳ ಆಧಾರದ ಮೇಲೆ 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎರಡನೇ ಹೇಳಿಕೆ ಅವುಗಳೆಂದರೆ ಖಂಡಾವರಣ ಪ್ರದೇಶ, ಇಳಿಜಾರು, ಆಳಸಾಗರ ಮೈದಾನ ಮತ್ತು ತಗ್ಗುಗಳು. ಇನ್ನು ಮೂರನೇ ಹೇಳಿಕೆ ಇದೆ ಖಂಡಾವರಣ ಪ್ರದೇಶವು ಸಾಗರ ತಳದ ಅತ್ಯಂತ ವಿಸ್ತಾರವಾದ ಭಾಗವಾಗಿದೆ. ಓಕೆನಾ, ಸೊ ಈ ರೀತಿಯ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ. ಮೂರನೇ ಹೇಳಿಕೆ ಇದೆಯಲ್ಲ, ಖಂಡಾವರಣ ಪ್ರದೇಶವು ಸಾಗರ ತಳದ ಅತ್ಯಂತ ವಿಸ್ತಾರವಾದ ಭಾಗ ಅಂತ, ಈ ಹೇಳಿಕೆ ಏನಾಗಿದೆ, ತಪ್ಪಾಗಿದೆ. ಓಕೆನಾ, ನೋಡಿ ಇಲ್ಲಿ ಸಾಗರ ತಳದ ಅತ್ಯಂತ ವಿಸ್ತಾರವಾದ ಭಾಗ ಯಾವುದು ಅಂತಂದರೆ ಆಳಸಾಗರ ಮೈದಾನ. ಇದು ಒಂದು ಸಾಗರ ತಳದಲ್ಲಿ ಅತ್ಯಂತ ವಿಸ್ತಾರವಾಗಿ ಇರುವಂಥದ್ದು. ಸೊ ಹಾಗಾಗಿ ಮೊದಲ 2 ಹೇಳಿಕೆಗಳು ಸರಿ ಇದೆ, ಮೂರನೇ ಹೇಳಿಕೆ ತಪ್ಪಿದೆ. ಆರನೇ ಪ್ರಶ್ನೆ ಇದು ಖಂಡಾವರಣ ಪ್ರದೇಶದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಮೊದಲ ಹೇಳಿಕೆ ಸಾಗರದ ಅಂಚಿನ ಹೆಚ್ಚು ಆಳವಿಲ್ಲದ ಭಾಗವಾಗಿದೆ. ಎರಡನೇ ಹೇಳಿಕೆ ಈ ವಲಯದ ಸರಾಸರಿ ಆಳ 100 ಪ್ಯಾದಮ್ಗಳು. ಮೂರನೇ ಹೇಳಿಕೆ ಇದು ಮೀನುಗಾರಿಕೆ ಮತ್ತು ಕಚ್ಚಾ ತೈಲಗಳ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಇದೆ. ಓಕೆನಾ, ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದ ಹೇಳಿಕೆಗಳಿವು. ಸೊ ಸ್ನೇಹಿತರೆ, ಈ 3 ಹೇಳಿಕೆನೂ ಕೂಡ ಸರಿ ಇದೆ. ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಸರಿ ಇರುವಂಥದ್ದು. ಸಾಗರದ ಅಂಚಿನ ಹೆಚ್ಚು ಆಳವಿಲ್ಲದ ಭಾಗವನ್ನು ಖಂಡಾವರಣ ಪ್ರದೇಶ ಅಂತ ಕರಿತೀವಿ. ಸೊ ಈ ವಲಯದ ಸರಾಸರಿ ಆಳ ಎಷ್ಟಿರ್ತದೆ ಅಂದರೆ 100 ಪ್ಯಾದಮ್ಗಳು ಇರ್ತದೆ. ಓಕೆನಾ, 100 ಪ್ಯಾದಮ್ಗಳು ಇರ್ತದೆ ಸ್ನೇಹಿತರೆ. ಹಾಗಾದರೆ ಒಂದು ಪ್ಯಾದಮ್ಗೆ ಎಷ್ಟು ಅಡಿ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಓಕೆನಾ, ಒಂದು ಪ್ಯಾದಮ್ಗೆ ಎಷ್ಟು ಅಡಿ ಇರ್ತದೆ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಂದು ಹೇಳಿಕೆ ಇದೆಯಲ್ಲ, ಮೀನುಗಾರಿಕೆ ಮತ್ತು ಕಚ್ಚಾ ತೈಲಗಳ ಉತ್ಪಾದನೆಗೆ ಈ ಒಂದು ವಲಯ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು. ಸೊ ಹಾಗಾಗಿ 3 ಹೇಳಿಕೆನೂ ಕೂಡ ಸರಿ ಇದೆ. 7ನೇ ಪ್ರಶ್ನೆ ಇದು ಖಂಡಾವರಣ ಇಳಿಜಾರಿನ ಬಗ್ಗೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ. ಖಂಡಾವರಣ ಇಳಿಜಾರಿನ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಖಂಡಾವರಣ ಪ್ರದೇಶ ಹಾಗೂ ಆಳಸಾಗರ ಮೈದಾನಗಳನ್ನು ಸಂಪರ್ಕಿಸುತ್ತದೆ. ಎರಡನೇ ಹೇಳಿಕೆ ಈ ವಲಯದಲ್ಲಿಯೇ ಸಾಗರದ ಕಂದರಗಳು ಕಂಡುಬರುತ್ತದೆ. ಮೂರನೇ ಹೇಳಿಕೆ ಇದು ಸಾಗರ ತಳದ ಅತ್ಯಂತ ಹೆಚ್ಚು ಆಳವಿಲ್ಲದ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ಆಯ್ಕೆಗಳನ್ನು ನೋಡಿದಾಗ ಮೊದಲ 2 ಹೇಳಿಕೆಗಳು ಸರಿ ಇದೆ. ಮೂರನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪಾಗಿರುವಂಥದ್ದು. ಅಂದರೆ ಖಂಡಾವರಣ ಪ್ರದೇಶವು ಆಳವಿಲ್ಲದ ಭಾಗವಾಗಿದ್ದರೆ ಈ ಇಳಿಜಾರು ಕಡಿದಾಗಿರ್ತದೆ. ಓಕೆನಾ, ಇಳಿಜಾರಲ್ಲಿ ಏನಾಗಿರ್ತದೆ, ಇದು ಕಡಿದಾಗಿರುವಂಥದ್ದು. ಸೊ ಹಾಗಾಗಿ ಮೊದಲ 2 ಹೇಳಿಕೆಗಳು ಸರಿ ಇದೆ, ಮೂರನೇ ಹೇಳಿಕೆ ತಪ್ಪಿದೆ. 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಆಳಸಾಗರ ಮೈದಾನಕ್ಕೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಅಬಿಸಲ್ ಮೈದಾನ ಎಂದು ಕರೆಯುತ್ತಾರೆ. ಇಲ್ಲಿ ಗುಡ್ಡಗಳಂತಹ ಸಮುದ್ರ ಪರ್ವತಗಳು ಮತ್ತು ಚಪ್ಪಟೆಯಾದಂತಹ ಗಯೋಡ್ಸ್ಗಳು ಕಂಡುಬರ್ತವೆ. ಇದು ಸಾಗರಗಳಲ್ಲೇ ಅತ್ಯಂತ ಆಳವಾದ ಭಾಗವಾಗಿದೆ. ಓಕೆನಾ, ಈ 3 ಹೇಳಿಕೆಗಳನ್ನು ಗಮನಿಸಿ. ಸೊ ಈ ಒಂದು ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಏನಾಗಿದೆ, ಸರಿ ಇದೆ. ಓಕೆನಾ, ಅಬಿಸಲ್ ಮೈದಾನ ಅಂತ ಕರೀತಾರೆ ಯಾವುದನ್ನು, ಆಳಸಾಗರ ಮೈದಾನವನ್ನು ಅಬಿಸಲ್ ಮೈದಾನ ಅಂತ ಕರೀತಾರೆ, ಸರಿ ಇದೆ. ಇಲ್ಲಿ ಗುಡ್ಡಗಳಂತಹ ಸಮುದ್ರ ಪರ್ವತಗಳು ಕಂಡುಬರ್ತವೆ. ಸೊ ಇದು ಕೂಡ ಸರಿ ಇದೆ. ಚಪ್ಪಟೆಯಾದಂಥ ಗಯೋಡ್ಸ್ಗಳು ಕೂಡ ಕಂಡುಬರ್ತವೆ. ಎಲ್ಲಿ, ಆಳಸಾಗರದ ಮೈದಾನಗಳಲ್ಲಿ ಗಯೋಡ್ಸ್ಗಳು ಕೂಡ ಕಂಡುಬರ್ತವೆ. ಸೊ ಹಾಗಾಗಿ ಇವೆರಡು ಹೇಳಿಕೆಗಳು ಸರಿ. ಇನ್ನು ಮೂರನೇ ಹೇಳಿಕೆ ಇದೆಯಲ್ಲ, ಇದು ಸಾಗರಗಳಲ್ಲೇ ಅತ್ಯಂತ ಆಳವಾದ ಭಾಗ ಅಂತ, ಇದು ತಪ್ಪಾದ ಹೇಳಿಕೆ. ಅತ್ಯಂತ ಆಳವಾದ ಭಾಗ ಯಾವುದು ಅಂತಂದರೆ ಸಾಗರದ ತಗ್ಗುಗಳು. ಓಕೆನಾ, ಸೊ ಹಾಗಾಗಿ ಮೊದಲ 2 ಹೇಳಿಕೆಗಳು ಸರಿ. 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸಾಗರ ತಗ್ಗು ಮತ್ತು ಪ್ರಪಾತಗಳ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಇವು ಸಾಗರಗಳಲ್ಲಿ ಅತ್ಯಂತ ಆಳವಾದ ಭಾಗಗಳು. ಎರಡನೇ ಹೇಳಿಕೆ ಪೆಸಿಫಿಕ್ ಸಾಗರದ ಚಾಲೆಂಜರ್ ತಗ್ಗು ಪ್ರಪಂಚದ ಅತ್ಯಂತ ಆಳವಾದ ಸ್ಥಳವಾಗಿದೆ. ಮೂರನೇ ಹೇಳಿಕೆ ಇದರ ಆಳ ಸುಮಾರು 10,929 ಮೀಟರ್ಗಳು. ಓಕೆನಾ, ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಕೊಟ್ಟಿರುವಂಥ ಎಲ್ಲ ಹೇಳಿಕೆನೂ ಕೂಡ ಸರಿ ಇದೆ. ಓಕೆನಾ, ಕೊಟ್ಟಿರುವಂಥ ಎಲ್ಲ ಹೇಳಿಕೆನೂ ಕೂಡ ಸರಿ ಇದೆ. ಸಾಗರದ ತಗ್ಗುಗಳು ಅತ್ಯಂತ ಆಳವಾದ ಭಾಗಗಳು, ಪೆಸಿಫಿಕ್ ಸಾಗರದಲ್ಲಿ ಇರುವಂಥ ಚಾಲೆಂಜರ್ ತಗ್ಗು ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಸರಿ ಇದೆ.
ಇದರ ಆಳ ಎಷ್ಟಿದೆ ಅಂತಂದರೆ 10,929 ಮೀಟ್ರು. ಚಾಲೆಂಜರ್ ತಗ್ಗುವಿನ ಆಳ 10,929 ಮೀಟ್ರು. ಇದು ಕೂಡ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 10ನೇ ಪ್ರಶ್ನೆ ನೋಡೋಣ. ಸಾಗರದ ನೀರಿನ ಉಷ್ಣಾಂಶದ ಬಗ್ಗೆ ಇರುವಂತಹ ಹೇಳಿಕೆಗಳಿವು. ಮೊದಲ ಹೇಳಿಕೆ, ಸಮಭಾಜಕ ವೃತ್ತದ ಸಮೀಪದ ನೀರು ಧ್ರುವ ಪ್ರದೇಶಗಳಿಗಿಂತ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ. ಎರಡನೇ ಹೇಳಿಕೆ, ಸಾಗರದ ನೀರಿನಲ್ಲಿ ಆಳಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ. ಮೂರನೇ ಹೇಳಿಕೆ, ಸೂರ್ಯನ ಕಿರಣಗಳು ನೀರಿನಲ್ಲಿ 200 ಮೀಟರ್ಗಳವರೆಗೆ ಮಾತ್ರ ಪ್ರವೇಶವನ್ನು ಮಾಡ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ನೋಡಿ ಎಲ್ಲ ಹೇಳಿಕೆನೂ ಕೂಡ ಸರಿ ಇದೆ, ಕೊಟ್ಟಿರುವಂಥ ಎಲ್ಲ ಹೇಳಿಕೆನೂ ಕೂಡ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆನಾ, ಆಪ್ಷನ್ ಡಿ ಸರಿಯಾದ ಉತ್ತರ. 11ನೇ ಪ್ರಶ್ನೆ ನೋಡೋಣ. ಸಾಗರದ ಲವಣತೆಗೆ ಸಂಬಂಧಿಸಿದಂಥ ಹೇಳಿಕೆಗಳಿದು. ಸಾಗರದ ನೀರಿನ ಸರಾಸರಿ ಲವಣತೆ ಎಷ್ಟಿದೆ? 35 PPT ಆಗಿದೆ. ಎರಡನೇ ಹೇಳಿಕೆ ಇದೆ, ಲವಣತೆಯು ಉಷ್ಣವಲಯದಲ್ಲಿ ಹೆಚ್ಚಾಗಿದ್ದು ಧ್ರುವ ಪ್ರದೇಶದಲ್ಲಿ ಕಡಿಮೆ ಇರುತ್ತದೆ. ಮೂರನೇ ಹೇಳಿಕೆ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಮಳೆಯ ಕಾರಣ ಲವಣತೆ ಅತಿ ಹೆಚ್ಚಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಕೊಟ್ಟಿರುವಂಥ ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ಮೂರನೇ ಹೇಳಿಕೆ ತಪ್ಪಾಗಿದೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಅಧಿಕ ಮಳೆ ಆಗುವ ಕಾರಣ ಅಲ್ಲಿ ಲವಣತೆ ಏನಾಗಿರಬೇಕು? ಕಡಿಮೆ ಆಗಿರಬೇಕು. ಹೆಚ್ಚಾಗಿರುವುದಿಲ್ಲ, ಕಡಿಮೆ ಆಗಿರ್ತದೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪು. ಮುಂದಿನ ಪ್ರಶ್ನೆ, ಸಾಗರದ ನೀರು ಉಪ್ಪಾಗಲು ಕಾರಣವೇನು? ಸಾಗರದ ನೀರು ಉಪ್ಪಾಗಲು ಕಾರಣವೇನು ಅಂತ ಕೇಳಿದರೆ, ಮೊದಲ ಹೇಳಿಕೆ, ನದಿಗಳು ಭೂಭಾಗದಿಂದ ಲವಣಗಳನ್ನು ಕರಗಿಸಿ ದ್ರಾವಣ ರೂಪದಲ್ಲಿ ತರುತ್ತವೆ. ನದಿಗಳು ಭೂಭಾಗದಿಂದ ಲವಣಗಳನ್ನು ಕರಗಿಸಿ ದ್ರಾವಣ ರೂಪದಲ್ಲಿ ತರುತ್ತವೆ. ಸಾಗರದ ನೀರು ಆವಿಯಾದಾಗ ಲವಣಗಳು ಅಲ್ಲೇ ಉಳಿಯುತ್ತವೆ. ಈ ಪ್ರಕ್ರಿಯೆಯು ದೀರ್ಘಕಾಲದಿಂದ ನಡೆಯುತ್ತಿರುವುದರಿಂದ ನೀರು ಉಪ್ಪಾಗಿದೆ. ನೋಡಿ, ಸಾಗರದ ನೀರು ಏನಕ್ಕೆ ಉಪ್ಪಾಗಿರ್ತದೆ ಅಂತ ಕಾರಣಗಳನ್ನು ಕೇಳಿದರೆ, ಕೊಟ್ಟಿರುವ ಹೇಳಿಕೆಗಳು ಕೂಡ ಎಲ್ಲ ಸರಿಯಾಗಿರುವಂಥದ್ದು. ಓಕೆನಾ. ಈ ಮೂರು ಹೇಳಿಕೆನೂ ಕೂಡ ಏನಕ್ಕೆ ಸಾಗರದ ನೀರು ಉಪ್ಪಾಗಿರುತ್ತೆ ಅನ್ನೋದಕ್ಕೆ ಸರಿಯಾದ ಕಾರಣಗಳು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಲವಣಾಂಶಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾದ ಜೋಡಿಯಾಗಿದೆ? ಲವಣಾಂಶಕ್ಕೆ ಸಂಬಂಧಿಸಿದಂಥ ಹೇಳಿಕೆಗಳು, ಟರ್ಕಿಯ ವ್ಯಾನ್ ಸರೋವರ 330 PPT, ಮೃತ ಸಮುದ್ರ 300 PPT, ಭಾರತದ ಸಾಂಬಾರ್ ಸರೋವರ 265 PPT. ಓಕೆನಾ. ಸೊ ಇದು ಲವಣಾಂಶಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಇರುವಂಥ ಹೇಳಿಕೆಗಳು. ಮೂರು ಹೇಳಿಕೆನೂ ಕೂಡ ಸರಿ ಇದೆ. 14ನೇ ಪ್ರಶ್ನೆ, ಸಾಗರ ಪ್ರವಾಹಗಳ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ ಇದೆ, ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವಂತಹ ಮೇಲ್ಮೈ ನೀರನ್ನು ನಾವು ಸಾಗರ ಪ್ರವಾಹ ಅಂತ ಕರಿತೀವಿ ಅಂತ ಇದೆ. ಎರಡನೇ ಹೇಳಿಕೆ ಇದೆ, ಉಷ್ಣ ಪ್ರವಾಹಗಳು ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹರಿಯುತ್ತವೆ. ಮೂರನೇ ಹೇಳಿಕೆ, ಶೀತ ಪ್ರವಾಹಗಳು ಧ್ರುವಗಳಿಂದ ಸಮಭಾಜಕ ವೃತ್ತದ ಕಡೆಗೆ ಹರಿಯುತ್ತದೆ ಅಂತ ಇದೆ. ಓಕೆನಾ. ಸೊ ಈ ಹೇಳಿಕೆಗಳನ್ನ ನಾವು ನೋಡಿದಾಗ ಈ ಮೂರು ಹೇಳಿಕೆನೂ ಕೂಡ ಸರಿ ಇದೆ. ಇಲ್ಲಿ ಮೇಲೆ ಕೊಟ್ಟಿರುವಂಥ ಮೂರು ಹೇಳಿಕೆನೂ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. 15ನೇ ಪ್ರಶ್ನೆ ಇದು, ಸಾಗರ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುವಂಥ ಅಂಶಗಳು ಯಾವುವು ಅಂತ ಕೇಳಿದರೆ, ಭೂಮಿಯ ದೈನಂದಿನ ಚಲನೆ ಮತ್ತು ಉಷ್ಣಾಂಶ, ಮಾರುತಗಳು ಮತ್ತು ನೀರಿನ ಲವಣತೆ ಅಂತ ಕೇಳಿದರೆ, ಭೂಭಾಗಗಳ ಆಕಾರ. ಓಕೆನಾ. ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ನೋಡಿ, ಈ ಪ್ರಶ್ನೆಗೆ ಈ ಎಲ್ಲ ಅಂಶಗಳು ಕೂಡ ಪ್ರಭಾವವನ್ನು ಬೀರುವಂಥದ್ದು. ಭೂಮಿಯ ದೈನಂದಿನ ಚಲನೆ ಮತ್ತು ಉಷ್ಣಾಂಶ ಸರಿ ಇದೆ. ಮಾರುತಗಳು ಮತ್ತು ನೀರಿನ ಲವಣತೆ ಇದು ಕೂಡ ಸರಿ ಇದೆ. ಭೂಭಾಗಗಳ ಆಕಾರ ಇದು ಕೂಡ ಸಾಗರದ ಪ್ರವಾಹಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 16ನೇ ಪ್ರಶ್ನೆ ಇದು, ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳ ಬಗ್ಗೆ ಯಾವುದು ಸರಿಯಾಗಿದೆ ಅಂತ. ಉತ್ತರ ಪೆಸಿಫಿಕ್ ಸಾಗರದ ಪ್ರವಾಹಗಳ ಬಗ್ಗೆ ಇರುವಂಥ ಹೇಳಿಕೆಗಳು, ಮೊದಲ ಹೇಳಿಕೆ, ಕುರುಶಿವೋ ಪ್ರವಾಹವು ಒಂದು ಉಷ್ಣ ಸಾಗರ ಪ್ರವಾಹವಾಗಿದೆ. ಓಯೋಶಿವೋ ಪ್ರವಾಹವು ಒಂದು ಶೀತ ಸಾಗರ ಪ್ರವಾಹವಾಗಿದೆ. ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ, ಖಂಡಿತವಾಗಿ ಬಂದೇ ಬರ್ತದೆ. ಓಕೆನಾ. ತುಂಬ ಕಠಿಣವಾದ ಪ್ರಶ್ನೆಗಳಿವೆಲ್ಲವೂ ಕೂಡ. ನಿಮ್ಮ ಶಿಕ್ಷಕ ಪರೀಕ್ಷೆಗಳಲ್ಲಿ 100% ನಿರೀಕ್ಷೆನ ಮಾಡ್ಬೋದು ಈ ಪ್ರಶ್ನೆಗಳನ್ನು. ಓಕೆನಾ. ಮೂರನೇ ಹೇಳಿಕೆ, ಕ್ಯಾಲಿಫೋರ್ನಿಯಾ ಪ್ರವಾಹವು ಈ ವಲಯದ ಉಷ್ಣ ಪ್ರವಾಹವಾಗಿದೆ ಅಂತ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ಓಕೆನಾ. ಮೊದಲ ಎರಡು ಹೇಳಿಕೆಗಳು ಸರಿ ಇದೆ. ಕುರುಶಿವೋ ಅಂತ ಇದೆಯಲ್ಲ, ಇದು ಒಂದು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂಥ ಉಷ್ಣ ಸಾಗರ ಪ್ರವಾಹ. ಕುರುಶಿವೋ ಉಷ್ಣ ಸಾಗರ ಪ್ರವಾಹ, ಓಯೋಶಿವೋ ಶೀತ ಸಾಗರ ಪ್ರವಾಹ.
ನೆನಪಿರಲಿ, ತುಂಬ ಕನ್ಫ್ಯೂಸ್ ಆಗುವಂಥ ಒಂದು ಆಯ್ಕೆಗಳಿದು. ಸೊ ಹಾಗಾಗಿ ತುಂಬ ಗಮನ ಕೊಟ್ಟು ಕೇಳಿ ಇದನ್ನು. ಇನ್ನು ಕ್ಯಾಲಿಫೋರ್ನಿಯಾ ಪ್ರವಾಹ ಆಯ್ತಲ್ಲ, ಇದು ಶೀತ ಪ್ರವಾಹ. ಸೊ ಈ ವಲಯದಲ್ಲಿ ಕಂಡುಬರುವಂಥ ಶೀತ ಪ್ರವಾಹ. ಇದು ಏನಂತ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆಯಲ್ಲಿ ಅಥವಾ ಹೇಳಿಕೆಯಲ್ಲಿ? ಉಷ್ಣ ಪ್ರವಾಹ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು ತಪ್ಪಾಗಿದೆ. ಸೊ ಸರಿಯಾದ ಹೇಳಿಕೆ ಏನು ಅಂತಂದರೆ ಈ ಕ್ಯಾಲಿಫೋರ್ನಿಯಾ ಪ್ರವಾಹ ಒಂದು ಶೀತ ಸಾಗರ ಪ್ರವಾಹ. ಓಕೆನಾ? ಸೊ ನೋಡಿ, ಇಲ್ಲಿ ತಪ್ಪಾದ ಹೇಳಿಕೆಯನ್ನು ಕೂಡ ಯಾವುದು ಸರಿ ಅಂತ ತಿಳ್ಕೊಳ್ಳೋದ್ರಿಂದ ನಮ್ಗೆ ಎಲ್ಲ ಮಾಹಿತಿ ಕೂಡ ಸಿಗ್ತಾ ಹೋಗ್ತದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ ಇದು, ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳ ಬಗ್ಗೆ ಪರಿಶೀಲಿಸಿ ಅಂತ ಇದೆ. ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳು: ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹವು ಒಂದು ಉಷ್ಣ ಪ್ರವಾಹವಾಗಿದೆ. ಪೆರು ಅಥವಾ ಹಂಬೋಲ್ಟ್ ಪ್ರವಾಹವು ಒಂದು ಶೀತ ಪ್ರವಾಹವಾಗಿದೆ. ಇಲ್ಲಿ ಪಶ್ಚಿಮ ಮಾರುತಗಳು ಅಥವಾ ಪಶ್ಚಿಮ ಮಾರುತಗಳ ಪ್ರವಾಹವು ಶೀತ ಪ್ರವಾಹವಾಗಿವೆ. ನೋಡಿ, 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ದಕ್ಷಿಣ ಪೆಸಿಫಿಕ್ ಸಾಗರದ ಪ್ರವಾಹಗಳಿಗೆ ಸಂಬಂಧಿಸಿದಂತೆ. ಸೊ ಈ ಹೇಳಿಕೆಗಳನ್ನು ನೋಡಿದಾಗ ನೋಡಿ, 3 ಹೇಳಿಕೆನೂ ಕೂಡ ಸರಿ ಇದೆ. 3 ಹೇಳಿಕೆನೂ ಕೂಡ ಸರಿ ಇದೆ. ಪೂರ್ವ ಆಸ್ಟ್ರೇಲಿಯನ್ ಪ್ರವಾಹ ಒಂದು ಉಷ್ಣ ಪ್ರವಾಹ ಸರಿ ಇದೆ. ಇನ್ನು ಪೆರು ಅಥವಾ ಹಂಬೋಲ್ಡ್ ಪ್ರವಾಹ ಒಂದು ಶೀತ ಪ್ರವಾಹ, ಇದು ಕೂಡ ಸರಿ ಇದೆ. ಇನ್ನು 3ನೇ ಹೇಳಿಕೆ, ಇಲ್ಲಿ ಪಶ್ಚಿಮ ಮಾರುತಗಳ ಪ್ರವಾಹವು ಶೀತ ಪ್ರವಾಹವಾಗಿವೆ ಅಂತ ಇದೆ. ಸೊ ಈ 3 ಹೇಳಿಕೆನೂ ಕೂಡ ಏನಾಗಿದೆ? ಸರಿ ಇದೆ. 18ನೇ ಪ್ರಶ್ನೆ ಇದು, ಉತ್ತರ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳ ಬಗ್ಗೆ ಇರುವಂಥ ಹೇಳಿಕೆಗಳಿವು. ಗಲ್ಫ್ ಸ್ಟ್ರೀಮ್ ಅಟ್ಲಾಂಟಿಕ್ ಸಾಗರದ ಪ್ರಮುಖ ಉಷ್ಣ ಪ್ರವಾಹ. ಲ್ಯಾಬ್ರಡಾರ್ ಪ್ರವಾಹವು ಒಂದು ಶೀತ ಪ್ರವಾಹ. ಕ್ಯಾನರಿ ಪ್ರವಾಹವು ಒಂದು ಉಷ್ಣ ಪ್ರವಾಹ. ಓಕೆನಾ? 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಉತ್ತರ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳ ಬಗ್ಗೆ ಇದು. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿ ಇದೆ. ಓಕೆನಾ? ಗಲ್ಫ್ ಸ್ಟ್ರೀಮ್ ಅಂತ ಇದೆಯಲ್ಲ, ಇದು ಒಂದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂಥ ಒಂದು ಉಷ್ಣ ಪ್ರವಾಹ. ಇದು ಯಾವುದು? ಗಲ್ಫ್ ಸ್ಟ್ರೀಮು. ಇನ್ನು ಲ್ಯಾಬ್ರಡಾರ್ ಪ್ರವಾಹ ಇತ್ತಲ್ಲ, ಇದು ಶೀತ ಪ್ರವಾಹ, ಇದು ಕೂಡ ಸರಿ ಇದೆ. ಆದರೆ ಕ್ಯಾನರಿ ಪ್ರವಾಹ ಅಂತ ಇದೆಯಲ್ಲ, ಇದು ಉಷ್ಣ ಪ್ರವಾಹ ಅಲ್ಲ, ಶೀತ ಪ್ರವಾಹ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಮೊದಲ 2 ಹೇಳಿಕೆಗಳು ಸರಿ. 19ನೇ ಪ್ರಶ್ನೆ ಇದು, ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿ? ಸ್ನೇಹಿತರೆ, ಇವೆಲ್ಲವೂ ಕೂಡ ತುಂಬ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆಗಳು. ಸಾಧ್ಯವಾದರೆ ಒಂದು ಕಡೆ ಪಾಯಿಂಟನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಪದೇ ಪದೇ ಮರ್ತೋಗುವಂಥ ವಿಷಯಗಳಿವು. ಸೊ ಹಾಗಾಗಿ ಗಮನವಿಟ್ಟು ಒಂದು ಕಡೆ ನೋಟ್ಸ್ ಮಾಡಿಕೊಂಡು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಇದನ್ನು ನೆನಪಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ. ಬ್ರೆಜಿಲ್ ಪ್ರವಾಹವು ಉಷ್ಣಸಾಗರ ಪ್ರವಾಹವಾಗಿದೆ. ಬೆಂಗುಲ್ ಪ್ರವಾಹವು ಶೀತಸಾಗರ ಪ್ರವಾಹವಾಗಿದೆ. ಫಾಕ್ ಲ್ಯಾಂಡ್ ಪ್ರವಾಹವು ಒಂದು ಶೀತಸಾಗರ ಪ್ರವಾಹವಾಗಿದೆ. ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂಥ ಪ್ರವಾಹಗಳಿವು. ಸೊ ಈ 3 ಹೇಳಿಕೆನೂ ಕೂಡ ಸರಿ ಇದೆ. 3 ಹೇಳಿಕೆನೂ ಕೂಡ ಸರಿ ಇದೆ. ಬ್ರೆಜಿಲ್ ಪ್ರವಾಹ ಇದೆಯಲ್ಲ, ಇದು ಈ ಒಂದು ಸಾಗರದಲ್ಲಿ ಅಥವಾ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವಂತಹ ಉಷ್ಣ ಸಾಗರ. ಇನ್ನು ಬೆಂಗುಲ್ ಪ್ರವಾಹ ಈ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಶೀತಸಾಗರ ಪ್ರವಾಹ. ಮತ್ತೊಂದು ಇದೆ ಫಾಕ್ಲ್ಯಾಂಡ್ ಪ್ರವಾಹ, ಇದು ಕೂಡ ಶೀತಸಾಗರ ಪ್ರವಾಹ. ಹಾಗಾಗಿ ಈ 3 ಹೇಳಿಕೆನೂ ಕೂಡ ಏನಾಗಿದೆ? ಸರಿ ಇದೆ. ಸೊ ಇವತ್ತಿನ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಹಿಂದೂ ಮಹಾಸಾಗರದ ಪ್ರವಾಹಗಳ ವಿಶೇಷತೆ ಏನು? ಹಿಂದೂ ಮಹಾಸಾಗರದ ಪ್ರವಾಹಗಳ ಬಗ್ಗೆ ಇರುವಂತಹ ಕೆಲವೊಂದು ಮಾಹಿತಿ ಇದು. ಮೊದಲ ಹೇಳಿಕೆ, ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ಋತುಮಾನಕ್ಕನುಗುಣವಾಗಿ ದಿಕ್ಕು ಬದಲಾಯಿಸುತ್ತವೆ. 2ನೇ ಹೇಳಿಕೆ, ಈ ಬದಲಾವಣೆಯು ಮಾನ್ಸೂನ್ ಮಾರುತಗಳ ದಿಕ್ಕಿಗೆ ಅನುಗುಣವಾಗಿರುತ್ತದೆ. 3ನೇ ಹೇಳಿಕೆ, ಬೇಸಿಗೆಯಲ್ಲಿ ಇವು ನೈಋತ್ಯದಿಂದ ಈಶಾನ್ಯ ಕಡೆಗೆ ಬೀಸುತ್ತವೆ. ಹಿಂದೂ ಮಹಾಸಾಗರದ ಒಂದು ಪ್ರವಾಹಗಳ ವಿಶೇಷತೆ ಬಗ್ಗೆ ಇರುವಂಥ ಹೇಳಿಕೆಗಳು. ಸೊ ಕೊಟ್ಟಿರುವಂಥ ಹೇಳಿಕೆಗಳು ಎಲ್ಲವೂ ಸರಿಯಾಗಿದೆ. ಓಕೆನಾ? ಕೊಟ್ಟಿರುವಂಥ 3 ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದ ಒಂದು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಇದೇ ರೀತಿಯ ನಿರಂತರ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.